ಸರ್ ನಮಸ್ಕಾರ. ಈ ಪ್ಲಂಬಿಂಗ್ ಬಗ್ಗೆ ಒಂದು ಡಯಾಗ್ರಾಮ್ ಮಾಡ್ತಾ ಇದ್ದೀವಿ. ಪ್ಲಂಬಿಂಗ್ ಮಾಡೋದು ಹೇಗೆ, ಸಿಸ್ಟಮ್ದು, ಸೋಲಾರ್ ಸಿಸ್ಟಮ್ದು, ಸುಪೀರಿಯರ್ ಸೋಲಾರ್ದು ಅಂತೇಳಿ ಎರಡಾಯಿತು. ಈ ಸುಪೀರಿಯರ್ ಸೋಲಾರ್ದು ಪ್ಲಂಬಿಂಗ್ ಮಾಡೋದು ಹೇಗೆ ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ತೀವಿ. ಇದೇನು ಅಂತಂದರೆ, ಈ ಸೋಲಾರ್ದು ಸ್ಮಾಲ್ ಟ್ಯಾಂಕು, ಇದಕ್ಕೆ ಕೋಲ್ಡ್ ವಾಟ್ರು ಈ ಕಡೆಯಿಂದ ಕೊಡಬೇಕಾಗುತ್ತೆ. ಸೊ ಇದಕ್ಕೆ ಕೋಲ್ಡ್ ವಾಟರ್ ಇನ್ಲೆಟ್ ಅಂತೇಳಿ ನಾವು ಅದಕ್ಕೆ ಸ್ಟಿಕ್ಕರ್ ಹಾಕಿದ್ದೀವಿ. ಸ್ಟಿಕ್ಕರ್ ಸೊ ಕೋಲ್ಡ್ ವಾಟ್ರ್ ಬರ್ತಿದ್ದಂಗೆ ಇಲ್ಲಿ ಯೂನಿಯನ್ ಕಂಪಲ್ಸರಿ ಮತ್ತು ಗೇಟ್ ವಾಲ್ ಕಂಪಲ್ಸರಿ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ಕೆಳಗಡೆ ಈ ಸ್ಮಾಲ್ ಟ್ಯಾಂಕಿಗೆ ಬಿದ್ದಿದ್ದ ನೀರು ಕೆಳಗಡೆ ಹೋಗ್ಬೇಕಂತಂದರೆ ಇದಕ್ಕೊಂದು ಯೂನಿಯನ್ನು ಮತ್ತು ಇಲ್ಲೆಲ್ಲದಕ್ಕೂ ಗಮ್ ಹಾಕಬೇಕಾಗುತ್ತೆ. ಸೊ ಆಮೇಲೆ ಈ ಕಡೆ ಒಂದು ಹೋಲ್ ಬಿಟ್ಟಿದ್ದೀವಿ. ಅದು ಡು ನಾಟ್ ಕ್ಲೋಸ್ ಅಂತೇಳಿ ಸ್ಟಿಕ್ಕರ್ ಇರುತ್ತೆ. ಆದರೂ ಕೂಡ ಇದನ್ನು ಕ್ಲೋಸ್ ಮಾಡಬಾರ್ದು. ಇದು ಏರ್ ವೆಂಟ್ ಪರ್ಪಸ್ಸಿಗೆ ಬಿಟ್ಟಿರೋದ್ರಿಂದ ಇದನ್ನು ಕ್ಲೋಸ್ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ಇದು ಓಪನ್ ಆಗೇ ಇರಬೇಕು. ಪೂರ್ತಿ ಕಟ್. ಆಮೇಲೆ ಮೇಯ್ನಾಗಿ ಏನು ಅಂತಂದರೆ, ಈ ಯಾವುದೇ ಪೈಪ್ನ ಕಟಿಂಗ್ ಮಾಡಿದಾಗ ಸಿಬ್ರುಗಳನ್ನ ನೀಟಾಗಿ ಕ್ಲೀನ್ ಮಾಡಬೇಕು. ಸೊ ಏನಂತಂದರೆ ನೋಡಿ, ಈ ಥರ ಎಲ್ಲ ಕಡೆ ಡಸ್ಟ್ ಇರುತ್ತೆ. ಈ ಡಸ್ಟನ್ನ ತೆಗಿಲಿಲ್ಲ ಅಂದರೆ ಏನಾಗುತ್ತೆ, ಹೋಗಿ ಅಲ್ಲಲ್ಲೇ ಬ್ಲ್ಯಾಕ್ ಆಗುತ್ತೆ. ಅವಾಗ ಏನಾಗುತ್ತೆ, ನೀರು ಬ್ಲ್ಯಾಕ್ ಆಗಿ ನೀರು ಬರೋದಿಲ್ಲ. ಸೊ ಕಂಪ್ಲೇಂಟ್ಸ್ ಬರ್ತವೆ. ಸೊ ಇದನ್ನು ಕಂಪಲ್ಸರಿ ಪ್ಲಂಬರ್ ಆದರೂ ಸರಿಯೇ, ಕಸ್ಟಮರ್ ಆದರೂ ಸರಿಯೇ, ಯಾರೇ ಆದರೂ ಕೂಡ ಇದನ್ನು ಕಂಪಲ್ಸರಿ ಇದನ್ನು ನೀಟಾಗಿ ಮಾಡಲೇಬೇಕಾಗುತ್ತೆ. ನೀಟಾಗಿ ಮಾಡಿ ಫಿಕ್ಸ್ ಮಾಡಿದಷ್ಟು ಸಿಸ್ಟಮ್ಮು ಸೇಫ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇನ್ನೊಂದೇನು ಅಂತಂದರೆ, ಈ ಸಿಬ್ರನ್ನ ಕಟ್ ಮಾಡಿದ್ದನ್ನು ಕ್ಲೀನ್ ಮಾಡ್ದಲ್ಲೇ ನೀವು ಹಾಕಿದ್ರೆ ಏನಾಗುತ್ತೆ, ಇಲ್ಲಿಂದ ಸಿಬ್ರೆಲ್ಲ ಬಂದು ಇಲ್ಲಿ ಹೋಗಿ ಇಲ್ಲಿ ಫಿಲ್ಟರ್ ಇದೆ, ಫಿಲ್ಟ್ರಲ್ಲಿ ಲಾಕ್ ಆಗುತ್ತೆ. ಲಾಕ್ ಆಗೋದ್ರಿಂದ ಏನಾಗುತ್ತೆ, ನೀರು ಒಳಗಡೆ ಬರೋದಿಲ್ಲ. ಅವಾಗ ಏನಾಗುತ್ತೆ, ಸೋಲಾರ್ ಪ್ರಾಬ್ಲಮ್ ಇದೆ, ನೀರು ಬರ್ತಾಯಿಲ್ಲ ಅಂತೇಳಿ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಇದನ್ನು ಕಟ್ ಮಾಡಿ ನೀಟಾಗಿ ಸಿಬ್ರನ್ನ ತೆಗೆದುಬಿಟ್ಟು ಕ್ಲೀನಾಗಿ ಹಾಕೋದ್ರಿಂದ ಪ್ಲಂಬರ್ಗೂ ಸಮಸ್ಯೆ ಇರಲ್ಲ, ಕಸ್ಟಮರ್ಗೂ ಸಮಸ್ಯೆ ಇರಲ್ಲ, ಕಂಪ್ನಿಯವ್ರಿಗೂ ಸಮಸ್ಯೆ ಇರೋದಿಲ್ಲ. ಆಮೇಲೆ ಹಾಟ್ ವಾಟ್ರ್ ಪಾಯಿಂಟು ಕೆಳಗಡೆ. ಸೊ ಕೆಳಗಡೆ ಹಾಟ್ ವಾಟ್ರ್ ಪಾಯಿಂಟು, ಇಲ್ಲಿ ಹಾಟ್ ವಾಟ್ರ್ ಔಟ್ಲೆಟ್ ಅಂತೇಳಿ ಸ್ಟಿಕ್ಕರ್ ಇದೆ. ಮತ್ತು ಎರಡನೇದು ಡ್ರೈನೇಜ್ ಅಂತ ಏನಿದೆ, ಅದು ಟ್ಯಾಂಕ್ ಡ್ರೈನ್ ಮಾಡ್ಕೊಳ್ಳೋಂಥದ್ದು. ಮೂರನೇ ಪಾಯಿಂಟ್ ಏನು ಅಂತಂದರೆ, ಇದು ರೆಡ್ ಕಲರ್ ಕ್ಯಾಪ್ ಇದೆ, ಇದು ಎಲೆಕ್ಟ್ರಿಕಲ್ ಹೀಟರ್ ಅಂತ ಸ್ಟಿಕ್ಕರ್ ಇದೆ. ಸೊ ಎಲೆಕ್ಟ್ರಿಕಲ್ ಹೀಟರ್ ಅಂದರೆ ಎಲೆಕ್ಟ್ರಿಕಲ್ ಬ್ಯಾಕಪ್ ಹಾಕ್ಕೊಳ್ಳೋಕ್ಕೆ ಇದು ಪ್ರಾವಿಷನ್. ಇದು ಅದರಲ್ಲಿ ಹೀಟ್ರ್ ಕಾಯಿಲ್ ಇರೋದಿಲ್ಲ. ಹೀಟ್ರ್ ಕಾಯಿಲ್ ಬೇಕು ಅಂದರೆ ಹಾಕ್ಕೋಬೋದಾಗುತ್ತೆ. ಈ ರೆಡ್ ಕಲರ್ ಕ್ಯಾಪ್ನ ಓಪನ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಒಳಗಡೆ ಒಂದು ಡಮ್ಮಿ ಇದೆ. ಡಮ್ಮಿ ತೆಗೆದು ಹೀಟ್ರ್ ಕಾಯಿಲ್ ಹಾಕ್ಕೊಂಡು ಅದಕ್ಕೆ ವೈರ್ ಕನೆಕ್ಷನ್ ತೊಗೊಂಡ್ರೆ ನಿಮಗೆ ಹೀಟ್ ಆಗುತ್ತೆ. ನಿಮ್ಗೆ ಯಾವಾಗ ಬೇಕಾದರೂ ಅದನ್ನು ಯೂಸ್ ಮಾಡ್ಬೋದು. ಎರಡನೇದೇನು ಅಂತಂದರೆ ಡ್ರೈನೇಜ್ ಪಾಯಿಂಟು. ಸೊ ಡ್ರೈನೇಜ್ ಪಾಯಿಂಟ್ ಇರೋದ್ರಿಂದ ಏನಾಗುತ್ತೆ, ಟ್ಯಾಂಕಲ್ಲಿ ಡಸ್ಟ್ ಬ್ಲ್ಯಾಕ್ ಆದಾಗ, ಸ್ಕೇಲಿಂಗ್ ಆದಾಗ ನೀವು 3 ಮಂತ್ಸ್ಗೊಂದ್ಸಲಿ ಇದನ್ನು ಡ್ರೈನ್ ಔಟ್ ಮಾಡ್ತಾಯಿದ್ರೆ ಏನಾಗುತ್ತೆ, ಸಿಸ್ಟಮ್ ಟ್ಯಾಂಕ್ ಒಳಗಡೆ ಏನಾದರೂ ಡಸ್ಟ್ ಇದ್ದರೆ ನಿಮಗೆ ಈ ಥರ ನೀರು ಆಚೆ ಹೋಗೋದ್ರಿಂದ ಅದರೊಳಗಡೆ ನಿಮಗೆಲ್ಲನೂ ಕೂಡ ಕ್ಲಿಯರ್ ಆಗೋಗುತ್ತೆ. ಸೊ ಸಿಸ್ಟಮ್ಮು ನೀಟಾಗಿರುತ್ತೆ. ಮೂರನೇದೇನು ಅಂತಂದರೆ ಹಾಟ್ ವಾಟರ್ ಔಟ್ಲೆಟು, ಅದಕ್ಕೆ ಸ್ಟಿಕ್ಕರ್ ಕೂಡ ಇರುತ್ತೆ. ಹಾಟ್ ವಾಟರ್ ಔಟ್ಲೆಟು ಮೇಯ್ನಾಗಿ ಏನು ಅಂತಂದರೆ, ಸೊ ಇದಕ್ಕೆ ಕಂಪಲ್ಸರಿ ಗೇಟ್ ವಾಲ್ ಹಾಕಬೇಕಾಗುತ್ತೆ. ಅದಾದಮೇಲೆ ಯೂನಿಯನ್ ಕಂಪಲ್ಸರಿ ಹಾಕಬೇಕಾಗುತ್ತೆ. ಮೂರನೇದು NRV, ನಾನ್ ರಿಟರ್ನ್ ವಾಲ್ ಕಂಪಲ್ಸರಿ. ನಾನ್ ರಿಟರ್ನ್ ವಾಲ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಕೆಳಗಡೆ ಬಾತ್ರೂಮಲ್ಲಿ ವಾಲ್ ಮಿಕ್ಸರು ರಿಟರ್ನ್ ಆಗಿ ನೀರು ವಾಪಸ್ ಬಂದಾಗ ಈ ಟ್ಯಾಂಕ್ಗೆ, ಸೋಲಾರ್ ಮೈನ್ ಟ್ಯಾಂಕ್ಗೆ ಹೋಗಿ ಅಲ್ಲಿಂದ ಓವರ್ಫ್ಲೋ ಆಗುತ್ತೆ ಚಿಕ್ಕ ಟ್ಯಾಂಕಿಂದ. ಅವಾಗೇನಾಗುತ್ತೆ, ನಿಮಗೆ ಸೋಲಾರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ ನಿಮಗೆ ತುಂಬ ಗಾಬರಿ ಆಗುತ್ತೆ. NRV ಒಂದು ಹಾಕಿದ್ರೆ ಕಂಪಲ್ಸರಿ. ಕೆಳಗಡೆ ಬಾತ್ರೂಮಿಂದ ಏನಾದ್ರು ರಿಟರ್ನ್ ಆದರೂ ಕೂಡ ನೀರು ಇಲ್ಲಿಗೆ ಸ್ಟಾಪ್ ಆಗಿ ನೀರು ಮೇಲಕ್ಕೆ ಹೋಗೋಲ್ಲ. ಆವಾಗ ನಿಮಗೆ ಓವರ್ಫ್ಲೋ ಆಗೋ ಪ್ರಾಬ್ಲಮ್ ಬರೋದಿಲ್ಲ. NRV ಹಾರಿಜಾಂಟಲಾಗೆ ಹಾಕಬೇಕು ಮತ್ತು ಕಾಯಿನ್ ಟೈಪ್ ಹಾಕಬೇಕು. ಇದೇ ಪೊಸಿಷನಲ್ಲೇ ಹಾಕಬೇಕಾಗುತ್ತೆ. ಸೊ ಯೂನಿಯನ್ನು ಕಂಪಲ್ಸರಿ, ಗೇಟ್ ವಾಲು ಕಂಪಲ್ಸರಿ ಹಾಕಲೇಬೇಕು. ಹಾಕಿದರೆ ಈ ಸಿಸ್ಟಮಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ. ನೀವು ಪ್ಲಂಬಿಂಗ್ ಕೂಡ ನೀಟಾಗಿರುತ್ತೆ. ಮೂರನೇದೇನು ಅಂತಂದರೆ, ಇದೊಂದು ಏರ್ ವೆಂಟ್ಗೆ ಒಂದು ಪಾಯಿಂಟ್ ಬಿಟ್ಟಿದ್ದೀವಿ. ಇದು ಏರ್ ವೆಂಟ್ಗೆ ನೀವೇನು ಎಕ್ಸ್ಟ್ರಾ ಏರ್ ವೆಂಟ್ ಏನೋ ಅವಶ್ಯಕತೆ ಇರೋದಿಲ್ಲ. ಇದೇ ಏರ್ ವೆಂಟ್ ಅಷ್ಟೇ. ಇದನ್ನು ಕ್ಲೋಸು ಮಾಡೋಂಗಿಲ್ಲ, ಓಪನ್ನು ಮಾಡೋಂಗಿರೋದಿಲ್ಲ ಇದು. ಸೊ ಇದರಲ್ಲಿ ಏರ್ ಪಾಸ್ ಆಗುತ್ತೆ. ಸೊ ನಾಲ್ಕನೇದೇನು ಪಾಯಿಂಟು ಅಂತಂದ್ರೆ, ಸೊ ಇದರಲ್ಲಿ ಏನು ಅಂತಂದರೆ, ಯಾವತ್ತೇ ಪ್ಲಂಬಿಂಗ್ ಮಾಡಿದ್ರೂ ಕೂಡ ನೈಟು 8 ಗಂಟೆ ಮೇಲೆ ನೀರು ಬಿಡಬೇಕು. ಏನು ಕಾರಣ ಅಂತಂದರೆ, ಮಧ್ಯಾಹ್ನ ಟೈಮಲ್ಲಿ, ಬಿಸಿಲು ಟೈಮಲ್ಲಿ ಟ್ಯೂಬ್ ಬಿಸಿಯಾಗಿದ್ದಾಗ ನೀರು ಬಿಟ್ಟರೆ ಟ್ಯೂಬ್ ಡ್ಯಾಮೇಜ್ ಆಗುತ್ತೆ. ಆವಾಗ ನಿಮಗೆ ಸ್ಟಾರ್ಟಿಂಗಲ್ಲೇ ಟ್ಯೂಬ್ ಹೊಡೆದೋಯ್ತು ಅಂತೇಳಿ ನಿಮಗೆ ಡಿಸಪಾಯಿಂಟ್ ಆಗ್ತಾರೆ, ಕಸ್ಟಮರ್ ಆಗಲಿ ಯಾರೇ ಆಗಲಿ. ಸೊ ಅದಕ್ಕೋಸ್ಕರ ರಾತ್ರಿ 8 ಗಂಟೆ ಮೇಲೆ ಕಂಪಲ್ಸರಿ ನೀರು ಬಿಡಬೇಕು. ನೀರು ಬಿಡಲಿಲ್ಲ ಅಂದರೆ ಟ್ಯೂಬ್ ಹೊಡೆದೋಗೋದಂತೂ ಗ್ಯಾರಂಟಿ ಇರುತ್ತೆ. ಸೊ ಅದಕ್ಕೋಸ್ಕರ ನೈಟ್ ಬಿಟ್ಟರೆ ನಾಳೆ ಬೆಳಗ್ಗೆಯಿಂದ ನೀವು ಯೂಸ್ ಮಾಡ್ಬೋದು. ನಾಳೆ ಮಧ್ಯಾಹ್ನ ಅಥವಾ ಒನ್ ಡೇ ಫುಲ್ಲು ನೀವು ಸಂಜೆವರೆಗೂ ಬಿಟ್ಟು ನೀವು ಸಂಜೆ ಓಪನ್ ಮಾಡಿದ್ರೆ ನಿಮಗೆ ಬಿಸಿನೀರು ನೀಟಾಗಿ ಸಿಗುತ್ತೆ.
ಫ್ರೆಂಡ್ಸ್, ನಾನು ಕೊಟ್ಟಿರೋ ಮಾಹಿತಿ ನಿಮಗೆಲ್ಲ ಅರ್ಥ ಆಗಿದೆ ಅನ್ನೋದಾದರೆ ನಮ್ಮ ಯೂಟ್ಯೂಬ್ ಸುಪೀರಿಯರ್ ಸೋಲಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನೀವು ನೋಡ್ಬೋದು ಡೈರೆಕ್ಟಾಗಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.